ಧರ್ಮಸ್ಥಳದಲ್ಲಿ ಬಿವೈ ವಿಜಯೇಂದ್ರ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬೆಳಗ್ಗೆಯೇ ಶ್ರೀ ಮಂಜುನಾಥನ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ನಿನ್ನೆಯೇ ದೆಹಲಿಯಿಂದ ಮಂಗಳೂರಿಗೆ ಬಂದು ಮಂಗಳೂರಿನಿಂದ ಧರ್ಮಸ್ಥಳಕ್ಕೆ ಬೈ ರೋಡ್ ರಸ್ತೆ ಮೂಲಕ ಬಂದು ಧರ್ಮಸ್ಥಳದಲ್ಲಿ ವಾಸ್ತವ್ಯವನ್ನು ಹೂಡಿದ್ರು ಬಿವೈ ವಿಜಯೇಂದ್ರ. ಇವತ್ತು ಬೆಳಗ್ಗೆ ನೇರವಾಗಿ ಧರ್ಮಸ್ಥಳದ ಮಂಜುನಾಥೇಶ್ವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ನಿನ್ನೆಯೇ ಧರ್ಮಸ್ಥಳಕ್ಕೆ ತೆರಳಿ ವಾಸ್ತವ್ಯವನ್ನು ಹೂಡಿದ್ರು. ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಈಗ ಆಣೆ ಪ್ರಮಾಣ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ಧರ್ಮಸ್ಥಳ ಮಂಜುನಾಥನ ಹೆಸರು ಹೇಳಿದ್ದೀನಿ, ನಾನಾದರೂ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಹೋಗಿ ಈಗ ನೇರವಾಗಿ ಮಾತುಕತೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿ ವೀರೇಂದ್ರ ಹೆಗ್ಗಡೆ ಅವರ ಜೊತೆ ಮಾತುಕತೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಈಗ ಯಾವಾಗ ಅಡ್ಡ ಮತದಾನ ಆಯಿತೋ ಜೂನ್ 21 ಯೋಗ ದಿನಾಚರಣೆ ದಿನ ನೇರವಾಗಿ ಬಿವೈ ವಿಜಯೇಂದ್ರ ಒಂದು ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಮಾಧ್ಯಮಗಳ ಮುಂದೆ. ನಾನು ಎಲ್ಲ MLAಗಳನ್ನ ಕರ್ಕೊಂಡೋಗಿ ಅಲ್ಲಿ ಆಣೆ ಪ್ರಮಾಣ ಮಾಡಿಸ್ತೀನಿ ಅಂತ. ಅದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗುತ್ತೆ. ಈಗ ಖುದ್ದು ವಿಜಯೇಂದ್ರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದಾಗ ಹೈಕಮಾಂಡ್ ನಾಯಕರಿಂದ ಕೆಲವೊಂದಿಷ್ಟು ಸಲಹೆ ಸೂಚನೆ ಬಂದಿದೆ. ನೀವು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕೊಟ್ಟಂಥ ಸಲಹೆ ಸೂಚನೆಯನ್ನು ಪಾಲಿಸಲೇಬೇಕು. ಹೀಗಾಗಿ ಅವರು ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಬಟ್ ನೋಡಿ, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಒಂದಿಷ್ಟು ಶಾಸಕರು ಕೂಡ ಬಿವೈ ವಿಜಯೇಂದ್ರಗೆ ಸಾಥನ್ನು ಕೊಟ್ಟಿದ್ದಾರೆ. ಉಡುಪಿಯ ಯಶ್ಪಾಲ್ ಸುವರ್ಣ, ಬೆಳ್ತಂಗಡಿಯ ಹರೀಶ್ ಪುಂಜ, ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ, ಸುಳ್ಯದ ಭಾರತಿ ಮುರುಳ್ಯ ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಕಾಪುನ ಗುರ್ಮೆ ಸುರೇಶ್ ಶೆಟ್ರು ಅವರು ಕೂಡ ಧರ್ಮಸ್ಥಳಕ್ಕೆ ತೆರಳಿದ್ದಾರೆ. ಈಗ ವೇದವ್ಯಾಸ್ ಕಾಮತ್ ನೋಡ್ತಾ ಇದ್ದೀವಿ, ಅವರು ಕೂಡ ಹೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಆ್ಯಕ್ಚುಲಾಗಿ ಈ ಅಡ್ಡ ಮತದಾನದ ಎಫೆಕ್ಟ್ ಯಾವ ಥರ ಇತ್ತು ಅಂದರೆ ಆಣೆ ಪ್ರಮಾಣದ ತನಕ ಬಂದುಬಿಡ್ತು. ಈಗ ಆಣೆ ಪ್ರಮಾಣ ಕೈ ಬಿಟ್ಟಿದ್ದು ಯಾಕೆ ಈ ಪ್ರಶ್ನೆ ಎದುರಾಗಿದೆ. ಎಲ್ಲ ಶಾಸಕರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಸೂಚಿಸಿದಂಥ ಬಿವೈ ವಿಜಯೇಂದ್ರ ಅವರು ತಾವೊಬ್ಬರೇ ಯಾಕೆ ಹೋದರು? ಅದಕ್ಕೆ ನ್ಯೂಸ್ ಫಸ್ಟ್ ಉತ್ತರವನ್ನು ಹೇಳೋವಂಥ ಕೆಲಸ ಮಾಡುತ್ತೆ. ಹೈಕಮಾಂಡ್ನಿಂದ ಆಣೆ ಪ್ರಮಾಣ ಕೈ ಬಿಡೋಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು. ರಾಜಕಾರಣದ ಹೆಸರಿನಲ್ಲಿ ಧಾರ್ಮಿಕ ಕಟ್ಟುಪಾಡುಗಳನ್ನು ಎಳೆದು ತರೋದು ಸೂಕ್ತ ಅಲ್ಲ. ಇದು ಹೈಕಮಾಂಡ್ ನಾಯಕರ ಭೇಟಿಯ ವೇಳೆ ಹೈಕಮಾಂಡ್ ನಾಯಕರು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಕೊಟ್ಟಂಥ ಸಲಹೆ ಸೂಚನೆ. ರಾಜಕಾರಣದ ಹೆಸರಿನಲ್ಲಿ ಧರ್ಮ ಮತ್ತು ಧಾರ್ಮಿಕ ಕಟ್ಟುಪಾಡುಗಳನ್ನು ಎಳೆದು ತರೋದು ಸೂಕ್ತ ಅಲ್ಲ ಅಂತ. ಹೀಗಾಗಿ ಅವರು ಶಾಸಕರನ್ನ ಕರ್ಕೊಂಡು ಹೋಗಿಲ್ಲ. ಮುಂದಿನ ಚುನಾವಣೆವರೆಗೂ ಈ ಆಣೆ ಪ್ರಮಾಣದಿಂದ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ನೀವು ಇವಾಗ ಆಣೆ ಪ್ರಮಾಣ ಅಂದರೆ ಯಾರು ಸರಿಯಾಗಿರ್ತಾರೋ ಅವರೆಲ್ಲ ಮುನ್ಸ್ಕೊಳ್ತಾರೆ. ಸ್ವಪಕ್ಷದ ನಾಯಕರನ್ನೇ ಆಣೆ ಪ್ರಮಾಣಕ್ಕೊಳಪಡಿಸಿದ್ರೆ ಒಡಕು ಮೂಡಬಹುದು, ಒಗ್ಗಟ್ಟಲ್ಲಿ ಬಿರುಕಾಗಬಹುದು. ಈಗಾಗಿರೋ ಎಡವಟ್ಟುಗಳನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಮುಂದೆ ಸಾಗಬೇಕು. ಒಗ್ಗಟ್ಟಿನ ಮಂತ್ರವನ್ನು ಜಪಿಸಬೇಕೇ ಹೊರತು ಧಾರ್ಮಿಕ ಕಟ್ಟುಪಾಡುಗಳನ್ನು ಎಳೆದು ತರಬೇಡಿ ಅಂತ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟರು ಅಂತ ಬೆನ್ನಲ್ಲೇ ಎಲ್ಲ ಶಾಸಕರನ್ನ ಅಂದರೆ BJPಯ ಎಲ್ಲ ಶಾಸಕರನ್ನ ಕೂಡ ಕರೆದುಕೊಂಡು ಹೋಗೋದು ಬೇಡ ಅನ್ನೋ ನಿರ್ಧಾರವನ್ನು ಮಾಡಿ ತಾವೊಬ್ಬರೇ ನವದೆಹಲಿಯಿಂದ ಮಂಗಳೂರಿಗೆ ಬಂದು ಅಲ್ಲಿಂದ ಧರ್ಮಸ್ಥಳಕ್ಕೆ ಬಂದು ಹಾಲ್ಟ್ ಇದ್ದು ಇವತ್ತು ಬೆಳಗ್ಗೆ ಮಂಜುನಾಥನ ದರ್ಶನವನ್ನು ಪಡೆದು ಆದ ಬಳಿಕ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಬಿವೈ ವಿಜಯೇಂದ್ರ. ಇದಿಷ್ಟು ಆಗಿರೋ ಅಂಥ ಪ್ರೋಸೆಸ್. ಹೈಕಮಾಂಡ್ ನಾಯಕರ ಸಲಹೆ ಸೂಚನೆ ಮೇರೆಗೆ ಅಡ್ಡ ಮತದಾನದ ಪರಿಣಾಮದ ಎಫೆಕ್ಟ್ ಆಣೆ ಪ್ರಮಾಣ ಮಾಡಿಸ್ತೀನಿ ಅಂತ ಹೇಳಿದಂಥ ಬಿವೈ ವಿಜಯೇಂದ್ರ ತಮ್ಮ ಹೇಳಿಕೆಯಿಂದ ಹಿಂದೆ ಸರಿದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.